ನಮಸ್ಕಾರಗಳು ಸ್ನೇಹಿತರ, ಇದು ದಿ ಮೀಡಿಯಾ ಚಾನಲ್. ಇಂದು ನಾವು ಪರಿಚಯ ಮಾಡಿಸಿಕೊಳ್ಳುತ್ತಿರುವಂತಹ ಪ್ರೊಫೈಲ್ ಒಂದಿಷ್ಟು ಮನಸ್ಸಿಗೆ ಹತ್ತಿರವಾಗುವಂಥದ್ದು. ಏಕೆಂದರೆ ಇದು ಒಂದು ಧೈರ್ಯಶಾಲಿ ಹೆಂಗಸಿನ ಮದುವೆಯ ಕಥೆಯಾಗಿದೆ. ಫ್ರೆಂಡ್ಸ್, ಇವಳ ಹೆಸರು ಶ್ವೇತಾ ಅಂತ. ಇವರು ಮೈಸೂರು ಜಿಲ್ಲೆಯವರಾದ ಶ್ವೇತಾರವರು ಬಾಲ್ಯದಿಂದಲೇ ಬುದ್ಧಿವಂತಳಾಗಿದ್ದಳು. ವಿದ್ಯಾಭ್ಯಾಸವನ್ನು ಮುಗಿಸಿ ಮದುವೆಯಾಗಿದ್ದಳು. ಆದರೆ ಅವಳ ಜೀವನದ ಕನಸುಗಳು ಬಹಳ ಬೇಗನೆ ಒಡೆದು ಹೋಗಿದವು ಎಂದು ಕೂಡ ತಿಳಿಸಿದ್ದಾರೆ. ಗಂಡ ಅಕಸ್ಮಾತ್ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ. ಅಂದು ಅವಳ ಕೈಯಲ್ಲಿ ಮುದ್ದಾದ 1 ವರ್ಷದ ಮಗು ಕೂಡ ಇತ್ತು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಅವರು ಇಷ್ಟು ದಿನಗಳ ಕಾಲ ನೋವನ್ನು ತಾಳಿದ ಅವಳ ಹೃದಯಕ್ಕೆ ಈಗ ಒಂದು ಆಸೆ ಮೂಡಿದೆ. ಬದುಕಿಗೆ ಮತ್ತೆ ಒಬ್ಬ ಜೊತೆಯಾದ ವ್ಯಕ್ತಿ ಬೇಕು ಎಂದು ಅವರಿಗೆ ಅನಿಸುತ್ತಿದೆ. ಮಗುವಿಗೂ ತಂದೆಯ ಪ್ರೀತಿ ಬೇಕು. ಆ ಕಾರಣಕ್ಕೆ ಇಂದು ಅವಳು ಮರು ಮದುವೆಗೆ ಪ್ರೊಫೈಲನ್ನು ಕಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವಳು ಹುಡುಕುತ್ತಿರುವಂತಹ ಸಂಗಾತಿ ಯಾರು ಎಂದರೆ ಮನೆಯಲ್ಲಿ ಅವಳನ್ನು ಗೌರವಿಸುವ, ಮಗುವನ್ನು ತನ್ನ ಮಗುವಿನಂತೆ ಕಾಣುವ, ಬಾಳಿನ ಕಹಿ ನೆನಪುಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ. ಹಾಗೆ ಅವರಿಗೆ ಶ್ರೀಮಂತಿಕೆ ಬೇಡವಂತೆ, ದೊಡ್ಡ ಸ್ಥಾನ ಬೇಡ, ಆದರೆ ಒಳ್ಳೆಯ ಹೃದಯ ಇರಬೇಕು ಅನ್ನೋದು ಅವಳ ಬಯಕೆ ಆಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಶ್ವೇತಾರವರು ಜೀವನದಲ್ಲಿ ಅಷ್ಟೊಂದು ನೋವನ್ನು ಕಂಡಿದ್ದರೂ ಅವಳ ಮುಖದಲ್ಲಿ ನಗುವಿದೆ. ಜೀವನ ಏನು ತೋರಿಸಿದರೂ ತಲೆ ಎತ್ತಿ ಬದುಕಬೇಕು ಎಂಬ ಧೈರ್ಯ ಅವಳದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಸ್ನೇಹಿತರ, ಇಂತಹ ಮಹಿಳೆಗೆ ಮರು ಮದುವೆ ಅಂದರೆ ಕೇವಲ ಬಾಳಿನ ಹಂಬಲವಲ್ಲ, ಬದುಕಿನ ಮತ್ತೊಂದು ಅವಕಾಶ. ಆದುದರಿಂದ ಯಾರಿಗಾದರೂ ನಿಜವಾದ ಪ್ರೀತಿ, ನಂಬಿಕೆ, ಬದುಕಿನ ಜೊತೆಯಾಗಿ ಅವಳನ್ನು ಸ್ವೀಕರಿಸುವ ಆಸೆ ಇದ್ದರೆ ದಯವಿಟ್ಟು ಬನ್ನಿ. ಈ ಧೈರ್ಯಶಾಲಿ ಮಹಿಳೆಯನ್ನು ಸಂಪರ್ಕಿಸಿ. ಇದು ಕೇವಲ ಪ್ರೊಫೈಲ್ ಅಲ್ಲ, ಒಂದು ತಾಯಿಯ ಕನಸು, ಒಂದು ಹೆಂಗಸಿನ ಹೃದಯದ ಬಯಕೆಯಾಗಿದೆ. ಯಾರಾದರೂ ಇದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.